ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಪಾಕ್ ಗಡಿಯಲ್ಲಿ ಭಾರಿ ಉದ್ವಿಗ್ನತೆ ಉಂಟಾಗಿರೋ ಹೊತ್ತಲ್ಲೇ ಪಾಕ್ ಭಾರಿ ಆತಂಕಕ್ಕೀಡಾಗಿದೆ. ಭಾರತ ಇನ್ನೆಲ್ಲಿ ತನ್ನ ಮೇಲೆ ದಾಳಿ ಮಾಡಿಬಿಡುತ್ತೋ ಅಂತ ಪಾಕ್ಗೆ ಭಯ ಕಾಡ್ತಾ ಇದೆ. ಹೀಗಾಗಿ ಪ್ಲೀಸ್ ನಮ್ಮನ್ನ ಕಾಪಾಡಿ ಅಂತ ಗಲ್ಫ್ ರಾಷ್ಟ್ರಗಳ ಮೊರೆ ಹೋಗಿದೆ. ದಿಢೀರಂತ ಪಾಕ್ನಲ್ಲಿರೋ ಸೌದಿ ಅರೇಬಿಯಾ, ಕುವೈತ್ ಹಾಗೂ UAE ರಾಷ್ಟ್ರಗಳ ರಾಯಭಾರಿಗಳನ್ನ ಪಾಕ್ PM ಶಹಬಾಜ್ ಶರೀಫ್ ತಮ್ಮ ಕಚೇರಿಗೆ ಕರೆಸಿಕೊಂಡು ಮಾತನಾಡಿದ್ದಾರೆ. ಕುವೈತ್ ರಾಯಭಾರಿ HE ನಸೀರ್ ಅಬ್ದುಲ್ ರೆಹಮಾನ್ ಜಾಜೀರ್, ಸೌದಿ ರಾಯಭಾರಿ ನವಾಜ್ ಬಿನ್ ಅಲ್ ಮಲಿಕಿ ಹಾಗೂ UAE ರಾಯಭಾರಿ ಹಮದ್ ಒಬೈದ್ ಇಬ್ರಾಹಿಂ ಸಲೀಂ ಅಲ್ ಜಬಿ ಜೊತೆಗೆ ಶಹಬಾಜ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಇವರೆಲ್ಲರಿಗೂ ನೋಡ್ರಿ, ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ನಮ್ದೇನು ತಪ್ಪೇ ಇಲ್ಲ ಗೊತ್ತಾ, ಇಷ್ಟಾದರೂ ನಮ್ಮ ಮೇಲೆ ಭಾರತ ಸುಮ್ಮನೆ ಆರೋಪ ಮಾಡ್ತಾ ಇದೆ, ನಮ್ಮ ಮೇಲೆ ಯುದ್ಧಕ್ಕೆ ಬರಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ, ಪಾರದರ್ಶಕವಾಗಿ ನ್ಯೂಟ್ರಲ್ ಆಗಿರೋ ಅಂತಾರಾಷ್ಟ್ರೀಯ ತನಿಖೆ ಮಾಡೋಣ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಈ ವಿಚಾರದಲ್ಲಿ ನೀವು ಚೂರು ನಮಗೆ ಸಪೋರ್ಟ್ ಮಾಡಿ ಭಾರತಕ್ಕೆ ಹೇಳಿ ಅಂತ ಗೋಗರ್ದಿದ್ದಾರೆ. ಅಲ್ಲೇ ಪಾಕಿಸ್ತಾನ ಯಾವಾಗಲೂ ಶಾಂತಿ ಬಯಸುತ್ತೆ ಅಂತ ಹೇಳಿದ್ದಾರೆ. ನಾಚಿಕೆನೂ ಆಗಲ್ಲ ಈ ರೀತಿ ಹೇಳಕ್ಕೆ. ಎದುರುಗಡೆ ಇರೋರು ಒಳಗೊಳಗೆ ನಗ್ತಿದ್ದಾರೆ ಅಂತಲೇ ಯೋಚನೆ ಮಾಡಲ್ಲ ಅಂತ ಕಾಣುತ್ತೆ ಇವರು. ಹಂಗೆ ಹೇಳಿದ್ದಾರೆ. ದಕ್ಷಿಣ ಏಷ್ಯಾ ಭಾಗದಲ್ಲಿ ಪ್ರಾದೇಶಿಕ ಸ್ಥಿರತೆ ಕಾಪಾಡೋ ಕಡೆ ಫೋಕಸ್ ಮಾಡ್ತೀವಿ ನಾವು ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ ಅಂತ ಅವ್ರದ್ದೇ ಕಚೇರಿ ಮಾಹಿತಿ ಕೊಟ್ಟಿದೆ. ಆದರೆ ಎದುರುಗಡೆ ಕೂತವ್ರು ಜಾಸ್ತಿ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ಕೇಳಿಸ್ಕೊಂಡಿದ್ದಾರೆ. ಆಮೇಲೆಲ್ಲ ರಾಯಭಾರಿಗಳು ಸ್ಟ್ಯಾಂಡರ್ಡ್ ಹೇಳಿಕೆ ಕೊಟ್ಟು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಸೌದಿ ರಾಯಭಾರಿ ಭಾರತ ಪಾಕ್ ಗಡಿಯಲ್ಲಿ ಶಾಂತಿ ನೆಲೆಸೋ ಸಂಬಂಧ ಪಾಕ್ ಜೊತೆ ಕೆಲಸ ಮಾಡೋಕೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ 2 ದಿನಗಳ ಹಿಂದಷ್ಟೇ ಭಾರತ ಪಾಕ್ ಮೇಲೆ ಮುಂದಿನ 24ರಿಂದ 36 ಗಂಟೆಗಳೊಳಗಾಗಿ ದಾಳಿ ಮಾಡಬಹುದು, ಈ ಬಗ್ಗೆ ಗುಪ್ತಚರ ಮಾಹಿತಿ ಬಂದಿದೆ ಅಂತ ಪಾಕ್ನ ಇನ್ಫಾರ್ಮೇಷನ್ ಮಿನಿಸ್ಟರ್ ಅಟ್ಟಾ ಉಲ್ಲಾ ತರಾರ್ ಹೇಳಿದರು. ಅದರ ಬೆನ್ನಲ್ಲೇ ಪಾಕ್ ಈ ರೀತಿ ಗಾಬರಿಗೊಂಡು ತನ್ನ ಬ್ರದರ್ಲಿ ಕಂಟ್ರೀಸ್ ಪಾಕಿಸ್ತಾನದವ್ರು ಕರ್ಕೊಳ್ಳೋದು ಆ ರೀತಿ ಅವುಗಳ ಮೊರೆ ಹೋಗಿದೆ. ಬಟ್ ಅವರೇನು ಕೇರ್ ಮಾಡ್ತಿಲ್ಲ ಇತ್ತೀಚೆಗೆ ಪಾಕಿಸ್ತಾನಕ್ಕೆ. ಮತ್ತೊಂದು ಕಡೆ ಆತಂಕದಲ್ಲಿರೋ ಅರ್ಧಾಂಗಿ ಪಾಕ್ಗೆ ಚೀನಾ ಧೈರ್ಯ ತುಂಬೋ ಪ್ರಯತ್ನ ಮಾಡಿದೆ. ಪಾಕ್ನಲ್ಲಿರೋ ತನ್ನ ಚೀನಾ ರಾಯಭಾರಿ ಜಿಯಾಂಗ್ ಜೈಡಾಂಗ್ ಅವ್ರನ್ನ ಕಳಿಸಿದೆ ಶಹಬಾಜ್ ಶರೀಫ್ ಹತ್ರ. ಅವ್ರು ಹೋಗಿ ಮೀಟ್ ಆಗಿದ್ದಾರೆ. ಈ ವೇಳೆ ಪಾಕ್ನ ಸೆಕ್ಯೂರಿಟಿ ಕನ್ಸರ್ನ್ಸ್ ನಮಗೆ ಅರ್ಥ ಆಗುತ್ತೆ, ಕಾಶ್ಮೀರ ದಾಳಿ ವಿಚಾರದಲ್ಲಿ ನಾವು ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಮತ್ತದೇ ಹಳೆ ಡೈಲಾಗ್ ಹೊಡೆದಿದ್ದಾರೆ. ಇನ್ನು ಪಾಕಿಸ್ತಾನ ಅಮೆರಿಕ ಕೂಡ ತನ್ನ ಬಗ್ಗೆ ಚಿಂತೆಗೀಡಾಗಿದೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ. ಶಹಬಾಜ್ ಶರೀಫ್ ಹಾಗೂ ಪಾಕ್ ವಿದೇಶಾಂಗ ಮಂತ್ರಿ ಇಶಾಕ್ ದರ್ಗೆ ಅಮೆರಿಕನ್ ಅಧಿಕಾರಿಗಳು ಕಾಲ್ ಮಾಡಿ ಮಾತಾಡಿದ್ರು ಅಂತ ಶಹಬಾಜ್ರ PM ಆಫೀಸ್ ಹೇಳಿದೆ. ಆದರೆ ಏನು ಹೇಳಿದ್ರು ಅನ್ನೋದನ್ನು ಮಾತ್ರ ಬಹಿರಂಗಪಡಿಸಿಲ್ಲ. ಮತ್ತೊಂದು ಕಡೆ ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಬಾಗಿಲು ಬಡಿಯೋಕ್ಕೂ ಪಾಕ್ ನೋಡ್ತಾ ಇದೆ. ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆಗೆ ಮೀಟಿಂಗ್ ಕರೆಯೋಕೆ ನಮಗೂ ಹಕ್ಕಿದೆ ಅಂತ ಬಡಬಡಾಯಿಸಿದೆ. ಇದೆಲ್ಲ ನೋಡ್ತಾ ಇದ್ರೆ ಪಾಕ್ ಹತಾಶೆಯಲ್ಲಿದೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನಿನ್ನೆ ತಾನೇ POK ಜನರಿಗೆ 2 ತಿಂಗಳಿಗಾಗುವಷ್ಟು ರೇಷನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿತ್ತು, ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿತ್ತು. ಈಗ ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಸಾಲು ರಾಯಭಾರಿಗಳನ್ನು ಕರೆಸಿ ಸಹಾಯ ಮಾಡಿ ಅಂತ ಗೋಗರಿತಾ ಇದೆ. ಭಾರತನೂ ಕರೆದು ಹೇಳ್ತಾ ಇದೆ, ಉಗ್ರರ ವಿರುದ್ಧ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾ ಇದೆ, ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳ್ತಿದೆ. ಅವರೆಲ್ಲ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ ಪಾಕಿಸ್ತಾನ ಶಾಂತಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೆ. ಅವ್ರ ಪ್ರಕಾರ ಶಾಂತಿ ಏನು, ಅವ್ರು ಉಗ್ರ ಚಟುವಟಿಕೆ ಮಾಡ್ಬೋದು, ನಾವು ವಾಪಸ್ ಹೊಡಿಬಾರ್ದು ಅವರಿಗೆ ಅಷ್ಟೇ, ಅದು ಶಾಂತಿ ಅವ್ರ ಪ್ರಕಾರ. ಏನು ಕೇವಲ ಪಾಕ್ ಅಷ್ಟೇ ಅಲ್ಲ, ಪಾಕ್ ಸಂತಾನಗಳಿಗೂ ಕೂಡ ದಾಳಿ ಭೀತಿ ಕಾಡ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿ ನಂತರ POK ಮತ್ತು LOC ಗಡಿ ಯುದ್ಧಕ್ಕೂ ಲಾಂಚ್ ಪ್ಯಾಡ್ಗಳಲ್ಲಿದ್ದ ಅನೇಕ ಉಗ್ರರು ವಾಪಸ್ ತಮ್ಮ ತವರು ಪಾಕಿಸ್ತಾನಕ್ಕೆ ಮರಳಿದ್ದಾರೆ. ಜಮ್ಮು ಡಿವಿಷನ್ನ ಶಕರ್ಘರ್, ಸಮಹ್ನಿ ಮತ್ತು ಸುಕಮಲ್ ಅನ್ನೋ ಕಡೆ 3 POK ಲಾಂಚ್ ಪ್ಯಾಡ್ಗಳಿದ್ವು. LET, JM ಮತ್ತು ಇತರ ಉಗ್ರ ಸಂಘಟನೆಗಳ ಅನೇಕ ಉಗ್ರರು ಏಪ್ರಿಲ್ 22ನೇ ತಾರೀಕು ಮೊದಲು ಅಲ್ಲಿದ್ದರು. ಪಾಕಿಸ್ತಾನ ರೇಂಜರ್ಸ್ ಮತ್ತು ಪಾಕ್ ಸೇನೆ ಸಹಾಯದಿಂದ LOC ಮತ್ತು ಅಂತಾರಾಷ್ಟ್ರೀಯ ಗಡಿ ಮೂಲಕ ಭಾರತದ ಒಳಗೆ ನುಸುಳೋಕೆ ಕಾಯ್ತಾ ಇದ್ರು. ಆದರೆ ದಾಳಿ ನಂತರ ಇವರೆಲ್ಲ ಮರಳಿ ಹೋಗಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮೂಲಗಳು ಮಾಹಿತಿ ನೀಡಿವೆ. ಇನ್ನು ಭಾರತ ಪಾಕ್ ಗಡಿ ವಿಚಾರಕ್ಕೆ ಬಂದರೆ ಶುಕ್ರವಾರ ರಾತ್ರಿ ಅಂದರೆ ನಿರಂತರ 9ನೇ ದಿನ ಕೂಡ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ನಡೆಸೋದನ್ನು ಮುಂದುವರೆಸಿದೆ. ಅಲ್ಲಿನ ಕುಪ್ವಾರ, ಉರಿ ಹಾಗೂ ಅಕ್ನೂರ್ ಏರಿಯಾಗಳಲ್ಲಿ ಈ ದಾಳಿ ಮಾಡಿದೆ. ಇದಕ್ಕೆ ನಮ್ಮ ಯೋಧರು ಕೂಡ ತಕ್ಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಶ್ಮೀರ ದಾಳಿ ಸಂಬಂಧ NIA ತನ್ನ ತನಿಖೆಯನ್ನು ಮುಂದುವರೆಸಿದೆ. ಇದುವರೆಗೆ ಮೃತರ ಕುಟುಂಬಸ್ಥರು ಸೇರಿ 100ಕ್ಕೂ ಅಧಿಕ ಜನರನ್ನ ವಿಚಾರಣೆಗೆ ಒಳಪಡಿಸಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಪಾಕ್ ಜೊತೆಗಿನ ಅಳಿದುಳಿದ ಸಂಬಂಧವನ್ನ ಕೂಡ ಭಾರತ ಒಂದೊಂದಾಗಿ ಕಡಿದುಕೊಳ್ತಾ ಇದೆ. ಇದೀಗ ಪಾಕ್ ಜೊತೆಗಿನ ವ್ಯಾಪಾರ ಕೂಡ ಬಂದ್ ಮಾಡಿದೆ. ಪಾಕ್ನಿಂದ ಭಾರತಕ್ಕೆ ಆಮದಾಗೋ ಎಲ್ಲ ನೇರ ಮತ್ತು ಪರೋಕ್ಷ ಗೂಡ್ಸ್ಗಳು ಭಾರತಕ್ಕೆ ಬರೋದನ್ನು ಬ್ಯಾನ್ ಮಾಡಲಾಗಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಕೇಂದ್ರ ವಾಣಿಜ್ಯ ಇಲಾಖೆ ಈ ಆದೇಶ ಹೊರಡಿಸಿದೆ. ಮುಂದಿನ ಆದೇಶದವರೆಗೆ ಈ ಬ್ಯಾನ್ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿದೆ.
ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೇಲೆ ಸಮರ ಸಾರೋದು ಭಾರತ ಮುಂದುವರೆಸಿದೆ. ಇದೀಗ ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಫೇಕ್ ನ್ಯೂಸ್ ಹರಡ್ತಾ ಇದ್ದ ಸಚಿವ ಅಟ್ಟಾವುಲ್ಲಾ ಅವರ ಎಕ್ಸ್ ಅಕೌಂಟ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು NRIಗಳಿಗೆ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಭಾರತದ ರೆಸಿಡೆಂಟ್ಗಳಿಗೆ ಸಿಗೋದಕ್ಕಿಂತ ಕಡಿಮೆ ಪ್ರೀಮಿಯಂನಲ್ಲಿ NRIಗಳು ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ತಗೋಬಹುದು. ಒಂದು ವೇಳೆ NRIಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸೋ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಭಾರತದಲ್ಲಿ. ತಿಂಗಳಿಗೆ ಕೇವಲ 800-900 ರೂಪಾಯಿ ಲೆಕ್ಕದಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸಿಗ್ತವೆ. ಅಂದರೆ ಒಂದು 10-11 ಅಮೆರಿಕನ್ ಡಾಲರ್ಗೆ 2 ಕೋಟಿ ರೂಪಾಯಿ ತನಕಲೂ ಕೂಡ ಕವರೇಜ್ ಸಿಗೋ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಇವೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಆದ ಹಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ. ನೀವು ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲದೆ ಪ್ಲಾನ್ ಅವಧಿ ಮುಗಿದ ನಂತರ ಪ್ರೀಮಿಯಂ ವಾಪಸ್ ಸಿಗೋ ನೋ ಕಾಸ್ಟ್ ಪಾಲಿಸಿಗಳು ಕೂಡ ಇವೆ. ಜೊತೆಗೆ ಇನ್ಶೂರೆನ್ಸ್ ಕೊಡೋಕ್ಕೂ ಮುಂಚೆ ಕಂಪನಿಗಳು ನಡೆಸೋ ಮೆಡಿಕಲ್ ಪ್ರೊಸೀಜರ್ ಕೂಡ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ನಿಮಗೆ ಬೇಕಾದ ಆ್ಯಡ್ ಆನ್ ಫೀಚರ್ಗಳೊಂದಿಗೆ ಚೂಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ಎಕನಾಮಿಕ್ ಪ್ರೊಟೆಕ್ಷನ್ ಕೊಡೋಕೆ ನೀವು ಅದರ ಬಗ್ಗೆ ಚೆಕ್ ಮಾಡ್ಬೋದು. ಏನೋ ಭಾರತದೊಂದಿಗಿನ ಸಂಘರ್ಷ ಪಾಕಿಸ್ತಾನಕ್ಕೆ ಭಾರಿ ದುಬಾರಿ ಆಗ್ತಿದೆ. ಇತ್ತೀಚೆಗೆ ಭಾರತದ ವಿಮಾನಗಳಿಗೆ ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಬಂದ್ ಮಾಡಿತ್ತು. ಇದರ ಬೆನ್ನಲ್ಲೇ ಯುರೋಪಿಯನ್ ಮತ್ತು ಬ್ರಿಟನ್ನ ಏರ್ಲೈನ್ಗಳು ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿವೆ. ಯುರೋಪಿಯನ್ ಮತ್ತು ಬ್ರಿಟನ್ ವಿಮಾನಗಳು ಕೂಡ ಪಾಕಿಸ್ತಾನದ ಏರ್ ಸ್ಪೇಸ್ ಅವಾಯ್ಡ್ ಮಾಡ್ತಾ ಇವೆ. ಯುರೋಪಿನ ಏರ್ಲೈನ್ ಗ್ರೂಪ್ ಲುಫ್ತಾನ್ಸಾ ಗ್ರೂಪ್ ಈ ಮಾಹಿತಿ ಕೊಟ್ಟಿದೆ. ವಿಮಾನಗಳನ್ನು ಟ್ರ್ಯಾಕ್ ಮಾಡೋ ಫ್ಲೈಟ್ ರೇಡಾರ್ 24 ಸೈಟ್ ಕೂಡ ಈ ಬಗ್ಗೆ ಮಾಹಿತಿ ನೀಡಿದೆ. ಏಪ್ರಿಲ್ 30ರಿಂದ ಏರ್ ಫ್ರಾನ್ಸ್, ಬ್ರಿಟಿಷ್ ಏರ್ವೇಸ್ ಮತ್ತು ಸ್ವಿಸ್ ಫ್ಲೈಟ್ಸ್ ತಮ್ಮ ಪಥವನ್ನು ಬದಲಾಯಿಸಿ ಪಾಕಿಸ್ತಾನ ಮೇಲೆ ಹಾರೋದನ್ನು ಅವಾಯ್ಡ್ ಮಾಡ್ತಿವೆ. ಅತ್ತ ಪಾಕಿಸ್ತಾನದ ಉತ್ತರ ಭಾಗದ ವಾಯುಮಾರ್ಗವನ್ನು ನೋ ಟೈಮ್ ನೋಟಿಸ್ ಟು ಏರ್ಮೆನ್ ನೀಡಿ ಆ ನೋಟಿಸ್ ಕೊಟ್ಟು ಬಂದ್ ಮಾಡಲಾಗಿದೆ. ಹಾಗಾಗಿ ಕೆಲ ವಿಮಾನಗಳು ಮಾರ್ಗಗಳನ್ನು ಬದಲಾಯಿಸಿ ಪಾಕಿಸ್ತಾನದ ಬೇರೆ ಭಾಗದಿಂದ ಹಾರಾಟ ಮಾಡ್ತಿವೆ ಅಂತ ಗೊತ್ತಾಗಿದೆ. ಇದರಿಂದ ಪಾಕಿಸ್ತಾನಕ್ಕೇನೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಯಾಕಂದರೆ ವಿಮಾನಗಳು ಅವ್ರ ದೇಶದ ಮೇಲೆ ಹಾರಿದಾಗ ಅವ್ರಿಗೆ ಚಾರ್ಜಸ್ ಕೊಡೋಕ್ಕಿರುತ್ತೆ, ಅದೆಲ್ಲ ಸಿಗ್ತಾ ಇಲ್ಲ ಅವ್ರಿಗೀಗ. ಇನ್ನು ಇದೇ ಪಾಕಿಸ್ತಾನ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ನಡೆಸೋಕೆ ತಯಾರಿ ನಡೆಸ್ತಾ ಇದೆ ಅಂತಲೂ ವರದಿಯಾಗಿದೆ. ಒಂದ್ ಕಡೆ ಹೊರಗಿಂದ ಭಾರತ ದಾಳಿ ಮಾಡುತ್ತೆ ಅನ್ನೋ ಭಯದಲ್ಲಿ ಬದುಕ್ತಾ ಇರೋ ಪಾಕಿಸ್ತಾನಕ್ಕೆ ಒಳಗೂ ಕೂಡ ಭಾರೀ ಏಟು. ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ದಂಗೆ ಎದ್ದಿರೋ ಬಲೂಚ್ ಹೋರಾಟಗಾರರು ಅಲ್ಲಿನ ಒಂದು ನಗರವನ್ನೇ ವಶಕ್ಕೆ ಪಡೆದಿದ್ದಾರೆ. ಕಲತ್ ಜಿಲ್ಲೆಯ ಮಾಂಗುಚರ್ ಸಿಟಿಯನ್ನ ಬಲೂಚ್ ಆರ್ಮಿ ಕಂಟ್ರೋಲಿಗೆ ತಗೊಂಡಿದೆ. ಪಾಕಿಸ್ತಾನದ ಕೈಯಿಂದ ಅವರು ಒಂದು ಸಿಟಿಯನ್ನು ವಶಪಡಿಸಿಕೊಂಡಿದ್ದಾರೆ. ಕೆಲ ವರದಿ ಪ್ರಕಾರ ಈ ಮಾಂಗುಚರ್ ಸಿಟಿಯಲ್ಲಿ ಪಾಕ್ ಸೇನೆ ಮತ್ತು ಬಲೂಚಿಗಳ ಮಧ್ಯೆ ಭಾರೀ ಸಂಘರ್ಷ ಆಯಿತು. ಬಲೂಚಿಗಳು ಪಾಕ್ ಆರ್ಮಿ ಕ್ಯಾಂಪ್ ಮೇಲೆ ದಾಳಿ ನಡೆಸಿ ಪಾಕ್ ಸೇನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಅವರ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದು ನಂತರ ನಗರವನ್ನೇ ಆವರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮ್ಯಾಂಗುಚರ್ನ ಸರ್ಕಾರಿ ಕಚೇರಿಗಳು ಮತ್ತು ಅನೇಕ ಕಟ್ಟಡಗಳು ಸದ್ಯ ಬಲೂಚ್ ವಶದಲ್ಲಿವೆ ಅನ್ನೋ ಮಾಹಿತಿ ಇದೆ. ಸರ್ಕಾರಿ ಕಟ್ಟಡಗಳ ಮೇಲೆ ಬಲೂಚಿಗಳು ಬಂದೂಕು ಹಿಡ್ಕೊಂಡು ನಿಂತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋದನ್ನು ನೋಡಿ ವಿಶ್ವ ಆತಂಕಕ್ಕೀಡಾಗಿದೆ. ಇದೀಗ ಯುರೋಪಿಯನ್ ಒಕ್ಕೂಟ ಮತ್ತು ಸ್ವಿಟ್ಜರ್ಲ್ಯಾಂಡ್ ರಿಯಾಕ್ಟ್ ಮಾಡಿವೆ. ಸಂಯಮ ಕಾಪಾಡಿ, ಉದ್ವಿಗ್ನತೆಯಿಂದ ಯಾರಿಗೂ ಲಾಭ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಕಾಶ್ಮೀರ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಭಾರತ ಸೇರಿದಂತೆ ಜಾಗತಿಕವಾಗಿ ಖಂಡನೆ ವ್ಯಕ್ತ ಆಗ್ತಾ ಇದ್ರೆ ಇದರ ನಡುವೆನೆ ದೇಶದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ರು ಕೂಡ ಈ ಲೋಕಲ್ ಕಾಂಗ್ರೆಸ್ಸಿಗರು ಮೂರ್ಖತನದ ಹೇಳಿಕೆಗಳನ್ನ ಕೊಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಈಗ ಯಾರು ಗೊತ್ತಾ ಸರದಿ? ಪಂಜಾಬ್ನ ಮಾಜಿ ಸಿಎಂ ಹಾಲಿ ಕೈ ಎಂಪಿ ಚರಣ್ಜಿತ್ ಸಿಂಗ್ ಚನ್ನಿ, ಮಾಜಿ ಸಿಎಂ ಚನ್ನಿ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಹ್ಯಾಂಡ್ ಪಿಕ್ ಮಾಡಿ ಸಿಎಂ ಮಾಡಿದ್ರಲ್ಲ, ಅಮರಿಂದರ್ ಸಿಂಗ್ರನ್ನ ಕೆಳಗಿಳಿಸಿ ಕಾಂಗ್ರೆಸ್ನ ಪೂರ್ತಿ ಪಂಜಾಬ್ನಲ್ಲಿ ಹಾಳು ಮಾಡಿ ಚನ್ನಿ ತಂದು ಕೂರಿಸಿದ್ರಲ್ಲ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇವ್ರ ಫೇವರೇಟು. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ? ಈ ಹಿಂದೆ ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಭಾರತ ಮಾಡಿದೆ ಅನ್ನೋದನ್ನ ನಾವು ಒಪ್ಪಲ್ಲ, ನಮ್ಮ ಸೇನೆ ಮಾಡಿದೆ ಅನ್ನೋದನ್ನ. ಇವತ್ತಿನ ಡೇಟ್ವರೆಗೂ ಆ ಸ್ಟ್ರೈಕ್ ಎಲ್ಲಾಗಿದೆ, ಅದರಲ್ಲಿ ಎಷ್ಟು ಜನ ಸತ್ರು ಪಾಕಿಗಳು, ಏನು ಸಿಕ್ಕೇ ಇಲ್ಲ ಇನ್ಫಾರ್ಮೇಷನ್ನು. ಸುಮ್ಮನೆ ಹೇಳ್ತಾರೆ, ಅದೇನು ಆಗೇ ಇಲ್ಲ. ಆ್ಯಕ್ಚುಲಿ ನಾನು ಇದರ ಬಗ್ಗೆ ಹಲವು ಸಲ ಪ್ರೂಫ್ ಕೊಡಿ ಅಂತ ಕೇಳಿದ್ದೀನಿ, ಆದರೂ ಕೊಟ್ಟಿಲ್ಲ ಅಂತ ಚೆನ್ನಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಉಳಿದ ಕಾಂಗ್ರೆಸ್ ನಾಯಕರು, ಬೇರೆ ಬೇರೆ ಕಡೆ ಭಾರತದಲ್ಲಿ ಕಾಂಗ್ರೆಸ್ಸಿನ ಲೋಕಲ್ ಲೀಡರ್ಗಳು, ರಾಜ್ಯದ ಮಟ್ಟದ ನಾಯಕರುಗಳೆಲ್ಲ ಕೊಟ್ಟಿರೋ ಹೇಳಿಕೆಗೆ ನಾವು ಒಪ್ಪಲ್ಲ, ಈ ರೀತಿ ಹೇಳಿಕೆ ಕೊಡಂಗಿಲ್ಲ ಅಂತ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಅವರಿಗೆ ಬಹಳ ಡಿಸಪಾಯಿಂಟ್ ಆಗಿದೆ ಇದರಿಂದ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ. ಆದರೂ ಕೂಡ ಇವ್ರ ನಾಲಿಗೆಯನ್ನು ನಿಯಂತ್ರಣ ಮಾಡೋಕೆ ಕಾಂಗ್ರೆಸ್ ಕೈಲಾಗ್ತಾ ಇಲ್ಲ. ಏನೋ ವಿಶ್ವದ ಇತರ ಭಾಗಗಳಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ, ಅಕ್ರಮ ವಲಸಿಗರನ್ನು ತಡೆಯೋಕೆ ಅಮೆರಿಕ ಟ್ರಂಪ್ ಸರ್ಕಾರ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ತನ್ನ ಮೆಕ್ಸಿಕೋ ಗಡಿ ಭಾಗದಲ್ಲಿ 2ನೇ ವಿಶೇಷ ಮಿಲಿಟರಿ ಝೋನ್ ಸ್ಥಾಪಿಸಿದೆ. ಅಮೆರಿಕದ ಟೆಕ್ಸಸ್ ನ್ಯೂ ಮೆಕ್ಸಿಕೋ ಗಡಿಯುದ್ದಕ್ಕೂ ಸುಮಾರು 101 ಕಿಲೋಮೀಟರ್ ಪ್ರದೇಶವನ್ನು ಟೆಕ್ಸಸ್ ನ್ಯಾಷನಲ್ ಡಿಫೆನ್ಸ್ ಏರಿಯಾ ಅಂತ ಅನೌನ್ಸ್ ಮಾಡಿದೆ.
ಕಳೆದ ತಿಂಗಳಷ್ಟೇ ಅಮೆರಿಕದ ನ್ಯೂ ಮೆಕ್ಸಿಕೋದ ಸುಮಾರು 273 ಕಿಲೋಮೀಟರ್ ಪ್ರದೇಶದಲ್ಲಿ ಮೊದಲನೇ ಮಿಲಿಟರಿ ಝೋನ್ ಸ್ಥಾಪಿಸಲಾಗಿತ್ತು. ಈಗ ಹೆಚ್ಚುವರಿ ಪ್ರದೇಶವನ್ನು ಮಿಲಿಟರಿ ಝೋನ್ ಆಗಿ ಬದಲಾಯಿಸಲಾಗಿದೆ. ಅಂದಹಾಗೆ ಎಂದಿನಂತೆ ಈಗಲೂ US ಕಸ್ಟಮ್ಸ್ ಅಂಡ್ ಬಾರ್ಡರ್ ಪ್ರೊಟೆಕ್ಷನ್ ಅಕ್ರಮ ಬಾರ್ಡರ್ ಕ್ರಾಸಿಂಗ್ ನಿರ್ವಹಣೆ ಮಾಡೋ ಅಧಿಕಾರ ಹೊಂದಿದೆ. ಆದ್ರೀಗ ಮಿಲಿಟರಿ ಝೋನ್ ಸ್ಥಾಪಿಸಿದ ಬಳಿಕ ತಾತ್ಕಾಲಿಕವಾಗಿ ಸೇನಾ ಸಿಬ್ಬಂದಿಯವರೇ ಈಗ ಈ ಕೆಲಸ ಮಾಡ್ತಾರೆ. ಅಕ್ರಮ ವಲಸಿಗರು ಗಡಿದಾಟವರನ್ನ ಹಿಡಿತಾರೆ. ಅದಾದ್ಮೇಲೆ CBP ಅಥವಾ ಪೊಲೀಸರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರನ್ನ. ಖನಿಜ ಒಪ್ಪಂದಕ್ಕೆ ಯುಕ್ರೇನ್ ಸೈನ್ ಹಾಕಿದ ಬೆನ್ನಲ್ಲೇ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಸೇನಾ ಸಹಕಾರ ಕೊಡೋಕೆ ಮುಂದಾಗಿದೆ. ಸುಮಾರು $310 ಮಿಲಿಯನ್ ಅಂದ್ರೆ $2,500 ಕೋಟಿ ರೂಪಾಯಿಗೂ ಅಧಿಕ ಸೇನಾ ನೆರವನ್ನ ಕೊಡೋಕೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟಿದೆ. ಈ ಪ್ಯಾಕೇಜ್ ಅಲ್ಲಿ ಅಮೆರಿಕ ತನ್ನ F-16 ಫೈಟರ್ ಜೆಟ್ ಟ್ರೈನಿಂಗ್, ಅದರ ಮೇಂಟೆನೆನ್ಸ್ ಮತ್ತು ಸಂಬಂಧಪಟ್ಟ ಬಿಡಿಭಾಗ, ಸಿಸ್ಟಮ್, ಸಾಫ್ಟ್ವೇರ್ ಒದಗಿಸಿ ಲಾಜಿಸ್ಟಿಕ್ ಸಪೋರ್ಟ್ ಕೂಡ ಕೊಡುತ್ತೆ ಅಂತ ಪೆಂಟಗನ್ ಹೇಳಿದೆ. ಏನೋ ಇಷ್ಟು ದಿನ ರಷ್ಯಾ ಯುಕ್ರೇನ್ ನಡುವಿನ ಯುದ್ಧಕ್ಕೆ ಮಂಗಳ ಹಾಡ್ತೀನಿ ಅಂತಿದ್ದ ಟ್ರಂಪ್ರ ಜೋಶ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಪುಟಿನ್ ಕೇಳ್ತಾ ಇಲ್ಲ, ಪುಟಿನ್ ಮಾತಾಡೇ ಇರಲಿಲ್ಲ ಭಾಳ, ಅವ್ರ ಪಾಡಿಗೆ ಏನು ಮಾಡ್ಬೇಕು ಅದು ಮಾಡ್ತಿದ್ದಾರೆ. ಟ್ರಂಪ್ ಗೊತ್ತಾಗಿದೆ ಈ ಮನುಷ್ಯ ಕೇಳೋ ಮಾತಿಲ್ಲ ಅಂತ ಹೇಳಿ. ಮೋಸ್ಟ್ಲಿ ಈ ಯುದ್ಧ ನಿಲ್ಲಿಸೋಕೆ ನಾವು ಮಧ್ಯಸ್ಥಿಕೆ ವಹಿಸಲ್ಲ ಅಂತ ಖುದ್ದು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ. ಟ್ಯಾಮಿ ಬ್ರೂಸ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಅದೇ ಕೆಲಸನ ಜಗತ್ತಿನಾದ್ಯಂತ ಮಧ್ಯಸ್ಥಿಕೆ ವಹಿಸೋದು, ಇದು ಯುಕ್ರೇನ್ ರಷ್ಯಾಗೆ ಬಿಟ್ಟಿರೋ ವಿಚಾರ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಚುನಾವಣೆಯಲ್ಲಿ ಗೆದ್ದಿದ್ದ ತಡ ಮುಂದಿನ ವಾರ ಅಮೆರಿಕಗೆ ಭೇಟಿ ನೀಡಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಮೀಟ್ ಮಾಡ್ತೀನಿ ಅಂತ ಕೆನಡಾ PM ಮಾರ್ಕ್ ಕಾರ್ನಿ ಹೇಳ್ಕೊಂಡಿದ್ದಾರೆ. ಈ ವೇಳೆ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಸೌದಿ ಅರೇಬಿಯಾಗೆ ಸುಮಾರು $3.5 ಬಿಲಿಯನ್ ಅಂದ್ರೆ 29,000 ಕೋಟಿ ರೂಪಾಯಿ ಮೌಲ್ಯದ ಸೇನಾ ನೆರವನ್ನ ಕೊಡೋಕೆ ಅಮೆರಿಕ ಮುಂದಾಗಿದೆ. AIM-120C8 ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ AMRAAM ಮತ್ತದಕ್ಕೆ ಸಂಬಂಧಪಟ್ಟ ಸಪೋರ್ಟ್ ಕೊಡೋಕೆ US ಸ್ಟೇಟ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟಿದೆ. ಈ ಒಪ್ಪಂದದ ಅಡಿಯಲ್ಲಿ 1000 AMRAAM, 50 AMRAAM ಗೈಡೆನ್ಸ್ ಪಾರ್ಟ್ಸ್ ಅಂದ್ರೆ ಮಿಸೈಲ್ನ ಮುಂಭಾಗದ ಬಿಡಿಭಾಗಗಳು, ಮಿಸೈಲ್ ಕಂಟೈನರ್, ಇತರೆ ಬಿಡಿಭಾಗಗಳು ಮತ್ತು ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋಕೆ ಈ ರೀತಿ ಡೀಲ್ ಆಗಿದೆ. ಈಗ ಸೌದಿ ಕೇಳ್ಕೊಂಡಿತ್ತು ಅಮೆರಿಕದ ಬಳಿ, ಅದಕ್ಕೀಗ ಅಮೆರಿಕ ಓಕೆ ಮಾಡಿದೆ. ಕಾಶ್ಮೀರ ದಾಳಿ ಸಂಬಂಧ ಮತ್ತೆ ಉಗ್ರರ ವಿರುದ್ಧ PM ಮೋದಿ ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಫರ್ಮ್ ಡಿಸೈಸಿವ್ ಆಕ್ಷನ್ ಅಂದ್ರೆ ಗಟ್ಟಿಯಾದ ನಿರ್ಣಾಯಕ ಕ್ರಮ ತಗೋತೀವಿ ಅಂತ ಮತ್ತೊಮ್ಮೆ ಘೋಷಿಸಿದ್ದಾರೆ. ಉಗ್ರರಿಗೆ ಸಪೋರ್ಟ್ ಮಾಡೋರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಕ್ರಾಸ್ ಬಾರ್ಡರ್ ಉಗ್ರವಾದ ಅಂದ್ರೆ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಸದೆ ಬಡಿತೀವಿ ಅನ್ನೋ ಶಬ್ದವನ್ನ ಕೂಡ ಬಳಸಿದ್ದಾರೆ. ಆ ಮೂಲಕ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಸದ್ಯ ಭಾರತಕ್ಕೆ ಬಂದಿರೋ ಆಫ್ರಿಕಾ ದೇಶ ಅಂಗೋಲಾದ ಅಧ್ಯಕ್ಷ ಜೋವೋ ಮ್ಯಾನ್ಯುಯಲ್ ಗಾನ್ಸಾಲ್ವೆಸ್ ಲಾರೆಂಕೊ ಇವರೊಂದಿಗಿನ ಜಂಟಿ ಹೇಳಿಕೆಯಲ್ಲಿ ಮೋದಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲದೆ ಭಯೋತ್ಪಾದನೆ ಅನ್ನೋದು ಮನುಕುಲಕ್ಕೆ ದೊಡ್ಡ ಅಪಾಯ ಅಂತ ಅಂಗೋಲಾ ಹಾಗೂ ಭಾರತ ಎರಡು ರಾಷ್ಟ್ರಗಳು ನಂಬಿವೆ. ಗಡಿ ಆಚೆಗಿನ ಭಯೋತ್ಪಾದನೆಯನ್ನ ಸದೆ ಬಡಿಯೋಕೆ ನಮಗೆ ಸಪೋರ್ಟ್ ಮಾಡಿದಕ್ಕೆ ಅಂಗೋಲಾಗೆ ನಾವು ಧನ್ಯವಾದ ಹೇಳ್ತೀನಿ ಅಂತ ಮೋದಿ ಹೇಳಿದ್ದಾರೆ. ಗಡಿ ಆಚೆಗಿನ ಭಯೋತ್ಪಾದನೆಯನ್ನ ಸದೆ ಬಡಿಯೋಕೆ ಈ ರೀತಿ ಘಟನೆಯಾದ ಕೂಡಲೇ ಬಿಹಾರದಲ್ಲಿ ಅವ್ರು ಕೊಟ್ಟಿರೋ ಹೇಳಿಕೆ ಬಿಟ್ರೆ ಮತ್ತೆ ಇವಾಗ ಓಪನ್ ಸ್ಟೇಟ್ಮೆಂಟ್ PM ಇಂದ ಬರ್ತಿರೋದು. ಮಧ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ರಕ್ಷಣೆಗೆ ಸಂಬಂಧಪಟ್ಟ ಮೀಟಿಂಗ್ ಎಲ್ಲ ಮಾಡಿದ್ರು. ಅದರ ನಡುವೆ ಬಿಸ್ನೆಸ್ ಆಸ್ ಯೂಶುವಲ್ ತರ ಬ್ಯಾಕ್ ಟು ಬ್ಯಾಕ್ ಬೇರೆ ಸರ್ಕಾರದ ದೈನಂದಿನ ಕೆಲಸಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಡಿಸಿಷನ್ಸ್ ಕೂಡ ಆಗ್ತಾ ಇದೆ. ಆ ಮೂಲಕ ಪಾಕಿಸ್ತಾನವನ್ನ ಟೋಟಲ್ ಕನ್ಫ್ಯೂಷನ್ಗೆ ಸದ್ಯಕ್ಕೆ ಭಾರತ ದೂಡಿದೆ. ಕಾಯಬೇಕು ನಾವು ಯಾವಾಗ ಏನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ. ಆ ರೀತಿ ಪಾಕಿಸ್ತಾನವನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಭಾರತ ಮಾಡುವಲ್ಲಿ ಈ ಕ್ಷಣದವರೆಗೆ ಯಶಸ್ವಿಯಾಗಿದೆ. ಮುಂದೇನು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಡಿಫೆನ್ಸ್ನವರಿಗೆ, ರಕ್ಷಣೆಯವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೂಡ ಭಾರತ ಕೊಟ್ಟಾಗಿದೆ ಅನ್ನೋ ಮಾಹಿತಿ ಕೂಡ ಬಂದಿತ್ತು. ಸೊ ಅವರ ಪ್ಲಾನಿಂಗ್ ಏನು ಅಂತ ಅವ್ರು ಮಾಡಿದ್ಮೇಲೆ ಹೇಳ್ತಾರೆ, ಅವಾಗ ನಮಗೆ ಗೊತ್ತಾಗುತ್ತೆ. ಚಿಲಿ ಮತ್ತು ಅರ್ಜೆಂಟೀನಾದ ದಕ್ಷಿಣ ಕರಾವಳಿಯಲ್ಲಿ ಶುಕ್ರವಾರ 7.4 ತೀವ್ರತೆಯ ಭೂಕಂಪ ಉಂಟಾಗಿದೆ. ಅಲ್ಲಿನ ಕೇಪ್ ಹಾರ್ನ್ ಮತ್ತು ಅಂಟಾರ್ಟಿಕಾ ನಡುವೆ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸುನಾಮಿ ಅಪಾಯದ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಮಗ್ಲಾನ್ಸ್ ಪ್ರಾಂತ್ಯದ ಕರಾವಳಿ ಪ್ರದೇಶದ ಜನರನ್ನ ಎತ್ತರದ ಜಾಗಕ್ಕೆ ಹೋಗಿ ಅಂತ ಹೇಳಿ ಶಿಫ್ಟ್ ಮಾಡಲಾಗಿದೆ. ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗ್ಲೇ ಹೇಳಿದ ಹಾಗೆ ನಿಮಗೇನಾದ್ರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಆಸಕ್ತಿ ಇದ್ರೆ NRIಗಳಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ NRI ಟರ್ಮ್ ಪ್ಲಾನ್ಗಳ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲಾ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು, ಎಕನಾಮಿಕ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.